ಎಲ್ಲ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ಲಾಸ್ಟ್ ಕ್ಲಾಸ್ ಒಳಗಡೆ ನಾವು ಕರ್ನಾಟಕ ಪರಿಚಯ ಬಗ್ಗೆ ನೋಡ್ತಾ ಇದ್ವಿ. ಸುಮಾರು ನಾವು ಜಿಲ್ಲೆಗಳ ಬಗ್ಗೆ ನೋಡ್ತಾ ಬಂದಿದ್ವಿ. ಸುಮಾರು ಒಂದು 20 ಜಿಲ್ಲೆಗಳ ಬಗ್ಗೆ ನಾವು ನೋಡಿದ್ವಿ. ಇವಾಗ ನಾವು ನಮ್ಮ ಕರ್ನಾಟಕದ ಮುಂದುವರೆದಿರ್ತಕ್ಕಂಥ ಭಾಗ ಅಂದ್ರೆ ಜಿಲ್ಲೆಗಳ ಬಗ್ಗೆ ನಾವು 21ನೇ ಜಿಲ್ಲೆಯಾಗಿ ಅಂದ್ರೆ ಸಾರಿ. ಆಲ್ರೆಡಿ ಏನ್ ಮಾಡಿದ್ವಿ ಅಂದ್ರೆ 15 ಜಿಲ್ಲೆಗಳ ಬಗ್ಗೆ ನಾವು ನೋಡಿದೀವಿ. ಇದು ಯಾವುದು ಅಂತಂದ್ರೆ ಈ ಒಂದು 16ನೇ ಜಿಲ್ಲೆಯಾಗಿ ನಾವು ನೋಡ್ತಾ ಇದ್ವಿ. ಲಾಸ್ಟ್ ಕ್ಲಾಸ್ ಒಳಗಡೆ ನಾನು ಧಾರವಾಡ ಕೊನೆದಾಗ ಹೇಳಿದ್ದೆ. ಧಾರವಾಡದ ನಂತರ ಇವಾಗ ನಾವು ನೋಡ್ತಕ್ಕಂಥದ್ದು ಯಾವುದು ಅಂತಾರ ಗದಗ್ ಜಿಲ್ಲೆಯನ್ನ ನೋಡ್ತಾ ಇದೀವಿ. ಹಂಗಾದ್ರೆ ಗದಗ್ ಜಿಲ್ಲೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಅಥವಾ ಇನ್ ಶಾರ್ಟ್ ಆಗಿ ನಾವು ಎಕ್ಸ್ಪ್ಲೇಷನ್ ಮಾಡ್ಬೇಕು ಅಂತಂದ್ರೆ ಧಾರವಾಡ ಜಿಲ್ಲೆಯಿಂದ 1997 ಏನಾಗುತ್ತೆ ಅಂತಂದ್ರೆ ಡಿವೈಡ್ ಆಗುತ್ತೆ ಯಾವುದು ಅಂತಂದ್ರೆ ಗದಗ್ ಜಿಲ್ಲೆ. ಗದಗ ಅನ್ನೋದು ಫಸ್ಟ್ ಎದುರಾಗಿತ್ತು ಅಂದ್ರೆ ಧಾರವಾಡ ಜಿಲ್ಲೆಯಲ್ಲಿತ್ತು. ಧಾರವಾಡದಿಂದ 1997 ಏನಾಗುತ್ತೆ ಅಂತಂದ್ರೆ ಡಿವೈಡ್ ಆಗುತ್ತೆ. ಹಂಗಾದ್ರೆ ಗದಗ್ ಜಿಲ್ಲೆಯ ಮುಂಡರಗಿಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಸ್ವತಂತ್ರ ಹೋರಾಟಗಾರ ಭೀಮರಾವ್ ಅಂತ ಇದ್ದಾರೆ ಗದಗ್ ಜಿಲ್ಲೆ ಒಳಗಡೆ. ಹಾಗಾದ್ರೆ ಗದಗ್ ಜಿಲ್ಲೆಯ ಮುಂಡರಗಿ ಅಂದ್ರೆ ಮುಂಡರ್ಗಿ ದಂಗೆ ಅಂತ ಕೂಡ ಇದಕ್ಕೆ ಕರೀತಾರೆ. ಮುಂಡರ್ಗಿಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿರ್ತಕ್ಕಂತ ಸ್ವತಂತ್ರ ಹೋರಾಟಗಾರ ಯಾರು ಅಂತಂದಾಗ ಭೀಮರಾವ್ ಅಂತ ಹೇಳ್ತೀವಿ. ಇನ್ನ ಗದಗ್ ಜಿಲ್ಲೆಯ ಈ ಒಂದು ಅಂದ್ರೆ ಕಪ್ಪತ ಗುಡ್ಡ ಅಂತ ಏನ್ ಕರಿತೀವಿ ಯಾವುದು ಅಂತಂದ್ರ ಗದಗ್ ಜಿಲ್ಲೆಯಲ್ಲಿ ಕಂಡ್ಬರ್ತಕ್ಕಂತ ಗದಗ್ ಜಿಲ್ಲೆ ಇರ್ತಕ್ಕಂತಹ ಕಪ್ಪತ ಗುಡ್ಡ ಚಿನ್ನದ ಅದಿರಿಗೆ ಏನಾಗುತ್ತೆ ಅಂತಾರ ಫೇಮಸ್. ಅಂಡ್ ಇದನ್ನ ನಾವು ಆಲ್ರೆಡಿ ಪರಿಸರ ಸೂಕ್ಷ್ಮ ವಲಯ ಅಂತ ಏನ್ ಸೂಕ್ಷ್ಮ ವಲಯ ಅಂತ ಕೂಡ ಕರೀತಾರೆ. ಅಂದ್ರೆ ಎಕಾಲಜಿಕಲ್ ಸೆನ್ಸಿಟಿವ್ ಝೋನ್ ಒಳಗಡೆ ಸೇರ್ಪಡೆ ಆಗಿದೆ. ಗದಗ್ ಜಿಲ್ಲೆ ಇರ್ತಕ್ಕಂತ ಕಪ್ಪತ ಗುಡ್ಡ ಅಂತಕ್ಕಂಥದ್ದು ಚಿನ್ನದ ಅದ್ರಿಗೆ ಏನಾಗುತ್ತೆ ಅಂತ ಬಹಳಷ್ಟು ಫೇಮಸ್ ಆಗಿರೋದು. ಇನ್ನ ಗದಗ್ ನಲ್ಲಿ ಕಂಡ್ಬರ್ತಕ್ಕಂತಹ ಗದಗ್ ನಲ್ಲಿ ಏನಾಗುತ್ತೆ ಅಂದ್ರೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಕಂಡುಬರೋದೆಲ್ಲಿ ಅಂತಂದ್ರ ಗದಗ್ ಜಿಲ್ಲೆ ಒಳಗಡೆ ಕಂಡು ಬರುತ್ತೆ. ಹಾಗಾದ್ರೆ ಈ ಗದಗ ಜಿಲ್ಲೆ ಒಳಗಡೆ ಮಾಗಡಿ ಪಕ್ಷಿಧಾಮ ಅಂತಕ್ಕಂಥದ್ದು ಬಹಳಷ್ಟು ಫೇಮಸ್. ಮಾಗಡಿ ಪಕ್ಷಿಧಾಮ ಆಗಿರ್ಬೋದು, ಜೊತೆಗೆ ಮಾಗಡಿ ಪಕ್ಷಿಧಾಮವನ್ನ ಏನಂತ ಕರೀತಾರೆ ಅಂತಂದ್ರೆ ಗದುಗಿನ ಪಕ್ಷಿ ಕಾಶಿ ಅಂತಾನೆ ಕರೀತಾರೆ. ಗದಗ್ ಜಿಲ್ಲೆಯ ಪಕ್ಷಿ ಕಾಶಿ ಅಂತ ಯಾವ್ದ್ರ ನಾವು ಕರಿತೀವಿ ಅಂತಂದ್ರ ಮಾಗಡಿ ಪಕ್ಷಿಧಾಮವನ್ನ ಕರಿತೀವಿ. ಅದ್ರ ಜೊತೆಗೆ ಗದಗ್ ನಲ್ಲಿ ಇರ್ತಕ್ಕಂತ ಭೀಷ್ಮ ಕೆರೆಯಲ್ಲಿ ಕರ್ನಾಟಕದ ಅತಿ ಎತ್ತರವಾದ ಬಸವೇಶ್ವರ ಮೂರ್ತಿಯನ್ನ ಏನ್ ಮಾಡ್ತಾರೆ ಅಂತಾರ ಸ್ಥಾಪನೆ ಮಾಡ್ಲಿದೆ. ಇನ್ನು ಕರ್ನಾಟಕದ ಅತಿ ಎತ್ತರವಾಗಿರ್ತಕ್ಕಂತಹ ಮೂರ್ತಿ ಯಾವುದು ಅಂದ್ರೆ ಬಸವೇಶ್ವರ ಮೂರ್ತಿ ಯಾವುದು ಅಂತಂದ್ರ ಅದು ಈ ಒಂದು ಗದಗ್ ನಲ್ಲಿ ಇರ್ತಕ್ಕಂತ ಭೀಷ್ಮ ಕೆರೆಯ ಹತ್ರ. ಹಂಗಾದ್ರೆ ಎಷ್ಟ್ ಅಡಿ ಎತ್ತರದಲ್ಲಿದೆ ಅಂತಂದ್ರ 116.7 ಅಡಿ ಎತ್ತರದಲ್ಲಿ ಯಾವ್ದಿದೆ ಅಂತಾರ ಈ ಒಂದು ಬಸವೇಶ್ವರ ಮೂರ್ತಿ ಇದೆ. ಭಾರತದಲ್ಲಿ ಮೊದಲ ಕೃಷಿ ಪತ್ತಿನ ಸಹಕಾರ ಸಂಘವು ಗದಗ್ ಜಿಲ್ಲೆಯ ಕಣಗಿನಹಾಳ ಅಂತಕ್ಕಂತ ಗ್ರಾಮದೊಳಗಡೆ ಸಿದ್ದನಗೌಡ ಪಾಟೀಲ್ ಅವ್ರ ಏನ್ ಮಾಡ್ತಾರೆ ಅಂತಾರ ಸ್ಥಾಪನೆ ಮಾಡ್ತಾರೆ. ಎಷ್ಟೊಳಗಡೆ ಅಂದ್ರೆ 1905 ಭಾರತದ ಮೊದಲ ಸಹಕಾರ ಸಂಘ ಅಂತ ಕರಿತೀವಿ ಅಥವಾ ಯಾವುದು ಅಂತಂದ್ರೆ ಕಣಗಿನಹಾಳ ಸಹಕಾರ ಸಂಘ. ಹಾಗಾದ್ರೆ 1905 ಇನ್ನ ಧಾರವಾಡ ಮತ್ತು ಗದಗ್ ಡಿವೈಡ್ ಆಗಿರಂಗಿಲ್ಲ. ಹಾಗಾಗಿ ಕಣಗಿನಹಾಳ ಗ್ರಾಮ ಯಾವ ಜಿಲ್ಲೆಯಲ್ಲಿತ್ತು ಅಂದ್ರೆ ಇದು ಒಂದು ಧಾರವಾಡ ಜಿಲ್ಲೆಯಲ್ಲಿ ಇರುತ್ತೆ. 1997 ಗದಗ್ ಡಿವೈಡ್ ಆಗಿ ಬಂದ ನಂತರ ಕಣಗಿನಹಾಳ ಗ್ರಾಮ ಯಾವ ಜಿಲ್ಲೆ ಒಳಗಡೆ ಸೇರ್ಕೊಳ್ಳುತ್ತೆ ಅಂತಂದ್ರೆ ಗದಗ್ ಜಿಲ್ಲೆಯಲ್ಲಿ ಸೇರ್ಕೊಳ್ಳುತ್ತೆ. ಇನ್ನ 1905 ಏನಾಗುತ್ತೆ ಅಂತಂದ್ರೆ ಅದು ಸ್ಥಾಪನೆ ಆಗಿದ್ದು ಸಿದ್ದನಗೌಡ ಪಾಟೀಲ್ ಅಂತಕ್ಕಂತ ಒಬ್ಬ ವ್ಯಕ್ತಿಯಿಂದ ಏನಾಗುತ್ತೆ ಅಂತ ಸ್ಥಾಪನೆ ಆಗುತ್ತೆ. ಹಾಗಾದ್ರೆ ಗದಗ್ ಜಿಲ್ಲೆ ಅನ್ನೋದು ಧಾರವಾಡದಿಂದ 1997 ಡಿವೈಡ್ ಆಗುತ್ತೆ. ಗದಗ್ ಜಿಲ್ಲೆ ಒಳಗಡೆ ಮುಂಡರ್ಗಿ ದಂಗೆ ಅಂತಕ್ಕಂಥದ್ದು ಬಹಳಷ್ಟು ಫೇಮಸ್. ಅದರ ನೇತೃತ್ವನ ವಹಿಸ್ಕೊಂಡವ್ರು ಯಾರು ಅಂತಂದ್ರೆ ಭೀಮರಾವ್ ಅವರು. ಹಾಗಾದ್ರೆ ಗದಗ್ ಜಿಲ್ಲೆಯ ಕಪ್ಪದ ಗುಡ್ಡ ಚಿನ್ನದ ಅದ್ರಿಗೆ ಫೇಮಸ್ ಆಗಿರೋದು ಯಾವುದು ಅಂದ್ರೆ ಕಪ್ಪತ್ತ ಗುಡ್ಡ. ಇತ್ತೀಚೆಗೆ ಅದನ್ನ ಪರಿಸರ ಸೂಕ್ಷ್ಮ ವಲಯ ಅಂತ ಕೂಡ ಏನ್ ಮಾಡಿದ್ದಾರೆ ಅಂತಂದ್ರೆ ಘೋಷಣೆ ಮಾಡಿದ್ದಾರೆ. ಇನ್ನ ಗದಗ್ ನಲ್ಲಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಏನಾಗುತ್ತೆ ಅಂತಂದ್ರೆ ಗದಗ್ ಒಳಗಡೆ ಕಂಡು ಬರುತ್ತೆ. ಜೊತೆಗೆ ಗದಗ್ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಮಾಗಡಿ ಪಕ್ಷಿಧಾಮವನ್ನ ಗದುಗಿನ ಪಕ್ಷಿ ಕಾಶಿ ಅಂತ ಕೂಡ ಕರಿತೀವಿ. ಅದೇ ರೀತಿ ಕರ್ನಾಟಕದ ಎತ್ತರದಲ್ಲಿರ್ತಕ್ಕಂತಹ ಬಸವೇಶ್ವರ ಮೂರ್ತಿ ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಗದಗ್ನ ಭೀಷ್ಮ ಕೆರೆ ಒಳಗಡೆ ಕಂಡು ಬರುತ್ತೆ. ಎಷ್ಟು ಎತ್ತರದಲ್ಲಿ ಐತಿ ಅಂತ ನೋಡಿದಾಗ 116.7 ಅಡಿ ಎತ್ತರದಲ್ಲಿದೆ. ಇನ್ನ ಭಾರತದ ಕೃಷಿ ಪತ್ತಿನ ಸಹಕಾರ ಸಂಘ ಅನ್ನೋದು ಕಣಗಿನಹಾಳ ಗ್ರಾಮದಲ್ಲಿ ಸ್ಥಾಪನೆ ಆಗಿರುತ್ತೆ. 1905 ಸಿದ್ದನಗೌಡ ಪಾಟೀಲ್ ಅವರು ಸ್ಥಾಪನೆ ಮಾಡಿದ್ದಾರೆ. ಆದ್ರೆ ಸ್ಥಾಪನೆ ಆದಾಗ ಧಾರವಾಡದಲ್ಲಿತ್ತು ಗ್ರಾಮ. ಆದ್ರಿಂದ ಧಾರವಾಡವನ್ನು ನಾವ್ ಏನಂತ ಕರಿತಿದ್ವಿ ಅಂದ್ರ ಸಹಕಾರಿ ಸಂಘಗಳ ತೊಟ್ಟಿಲು ಅಂತೇಳಿ ಆ ಸ್ಲೈಡ್ ಒಳಗಡೆ ನಾವು ನೋಡಿದ್ವಿ. ಹಾಗಾದ್ರೆ ಇಲ್ಲಿ ಇವಾಗ 1997 ನಂತರ ಡಿವೈಡ್ ಆದ್ಮೇಲೆ ಕಣಗಿನಹಾಳ ಗ್ರಾಮ ಯಾವ ಜಿಲ್ಲೆಯಲ್ಲಿ ಐತಿ ಅಂತಾರ ಗದಗ್ ಜಿಲ್ಲೆಯಲ್ಲಿದೆ. ಹಾಗಾದ್ರೆ ನೆಕ್ಸ್ಟ್ ನೋಡ್ತಕ್ಕಂತ ನಾವು ಇವತ್ತಿನ 2ನೇ ಜಿಲ್ಲೆ ಯಾವುದು ಅಂತಾರ ರಾಮನಗರ ಜಿಲ್ಲೆ. ರೇಷ್ಮೆ ನಗರ ಅಂತಾನೆ ಕರಿತಕ್ಕಂತಹ ರಾಮನಗರ ಜಿಲ್ಲೆ. ಹಾಗಾದ್ರೆ ಈ ಒಂದು ರಾಮನಗರ ಜಿಲ್ಲೆ ಇರ್ತಕ್ಕಂತಹ ರಾಮದೇವ ಬೆಟ್ಟ ಯಾವ್ದಕ್ಕಾಗಿ ಫೇಮಸ್ ಆಗಿದೆ ಅಂತಂದ್ರೆ ರಣಹದ್ದುಗಳಿಗೆ ಫೇಮಸ್ ಆಗಿರೋದು. ರಣಹದ್ದುಗಳು ಅಂತ ಹೇಳ್ತೀವಿ. ಈ ಪ್ರತಿ ವರ್ಷ ಸೆಪ್ಟೆಂಬರ್ 2 ಅಂದ್ರೆ ಸೆಪ್ಟೆಂಬರ್ 2 ಅಂತಂದ್ರೆ ಸೆಪ್ಟೆಂಬರ್ 2ನೇ ಶನಿವಾರವನ್ನ
ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಿನ 2ನೇ ಶನಿವಾರ ಏನಂತ ಘೋಷಣೆ ಮಾಡಿದ್ದಾರೆ ಅಂತಂದ್ರೆ ರಣಹದ್ದುಗಳ ಜಾಗೃತಿ ದಿವಸ್ ಅಂತಾನೆ ಘೋಷಣೆ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ರಣಹದ್ದುಗಳನ್ನ ರಕ್ಷಣೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಆ ಒಂದು ರಾಮದೇವರ ಬೆಟ್ಟವನ್ನ ಅಂದ್ರೆ ಮೀಸಲು ತಾಣವಾಗಿ, ಯಾವ್ದ್ರ ಮೀಸಲು ತಾಣ ಅಂತಂದ್ರೆ ಈ ಒಂದು ರಣಹದ್ದುಗಳ ಮೀಸಲು ತಾಣವಾಗಿ ಆಯ್ಕೆಯಾಗಿದೆ. ಹಾಗಾದ್ರೆ ಈ ಒಂದು ರಣಹದ್ದಿಗಳಿಗಾಗಿನೇ ಅವುಗಳ ರಕ್ಷಣೆ ನೀಡಬೇಕು, ಅದ್ರ ಬಗ್ಗೆ ಜಾಗೃತಿ ನಡೆಸಬೇಕು ಅಂತಾನೆ ವರ್ಷದ ಒಂದು ದಿನವನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ಎತ್ತಿಟ್ಟಿದ್ದಾರೆ. ಅದೇ ಯಾವುದು ಅಂತಂದ್ರೆ ಸೆಪ್ಟೆಂಬರ್ ತಿಂಗಳನ್ನ 2ನೇ ಶನಿವಾರ. ಸೊ ಹಾಗಾದ್ರೆ ರಣಹದ್ದುಗಳಿಗೆ ಫೇಮಸ್ ಆಗಿರೋದು ಯಾವುದು ಅಂತಾರ ರಾಮದೇವರ ಬೆಟ್ಟ. ಭಾರತದ ಏಕೈಕ ಹದ್ದುಗಳ ಅಭಯಾಶ್ರಮ ಕೂಡ ಇಲ್ಲ. ನಾನು ಅವಾಗ ರಣಹದ್ದುಗಳ ಧಾಮ ಇರೋದ್ರಿಂದ ಭಾರತದಲ್ಲಿರ್ತಕ್ಕಂಥ ಏಕೈಕ ರಣಹದ್ದು ಧಾಮ ಯಾವುದು ಅಂತಂದ್ರ ಅದು ರಾಮದೇವರ ಬೆಟ್ಟ. ಇನ್ನ ಸಾಲು ಮರದ ತಿಮ್ಮಕ್ಕನ ಊರು ಯಾವುದು ಅಂತಂದ್ರ ಅಥವಾ ಸಾಲು ಮರದ ತಿಮ್ಮಕ್ಕನವ್ರದ್ದು ಜಿಲ್ಲೆ ಯಾವುದು ಅಂತ ನೋಡಿದಾಗ ಯಾವುದು ಅಂತಂದ್ರ ರಾಮನಗರ ಜಿಲ್ಲೆಯವರು ಅಂತ ಹೇಳ್ತೀವಿ. ಸೊ ಮರಗಿಡಗಳನ್ನ ತಮ್ಮ ಮಕ್ಕಳನ್ನಾಗಿ ಪೋಷಣೆ ಮಾಡಿದಾರೆ ಯಾರು ಅಂದ್ರ ಸಾಲು ಮರದ ತಿಮ್ಮಕ್ಕ. ಸೊ ಇವ್ರು ಯಾವ ಜಿಲ್ಲೆಯವರು ಅಂತಂದ್ರ ರಾಮನಗರ ಜಿಲ್ಲೆಯವರು. ಅಂಡ್ ರಾಮನಗರ ಜಿಲ್ಲೆ ಒಳಗಡೆ ಮೇಕೆದಾಟು ಜಲ ವಿದ್ಯುತ್ ಏನಾಗುತ್ತೆ ಅಂತಂದ್ರೆ ಕಾವೇರಿ ನದಿ ಸಂಬಂಧಪಟ್ಟಂಗೆ ಮೇಕೆದಾಟು ಯೋಜನೆ ಕೂಡ ಇಶ್ಯೂ ಒಳಗಡೆ ಇತ್ತು. ಸೊ ಈ ಒಂದು ಮೇಕೆದಾಟು ಅಂತಕ್ಕಂಥದ್ದು ಕಂಡು ಬರೋದು ಎಲ್ಲಿ ಅಂತಾರ ರಾಮನಗರ ಜಿಲ್ಲೆ ಒಳಗಡೆ ಕಂಡು ಬರುತ್ತೆ. ನಿಮ್ಗೆ ಗೊತ್ತು ಮೇಕೆದಾಟು ಯೋಜನೆ ಅಥವಾ ಮೇಕೆದಾಟು ವಿವಾದ ಯಾವ ನದಿಗೆ ಸಂಬಂಧಪಟ್ಟಿದ್ದು ಅಂತಾರ ಕಾವೇರಿ ನದಿಗೆ ಸಂಬಂಧಪಟ್ಟಿದ್ದು. ಸೊ ಕಾವೇರಿ ನದಿ ಹರಿತಾ ಹೋಗ್ಬಿಟ್ಟು 2 ಭಾಗಗಳಾಗಿ ಡಿವೈಡ್ ಆಗುತ್ತೆ. ಗಗನಚುಕ್ಕಿ ಮತ್ತು ಭರಚುಕ್ಕಿ ಅಂತಕ್ಕಂತ 2 ಜಲಪಾತಗಳಾಗಿ ಡಿವೈಡ್ ಆಗ್ತಾ ಹೋಗುತ್ತೆ. ಸೊ ಡಿವೈಡ್ ಆಗ್ತಾ ಹೋಗಿ ಅಗಲವಾಗಿರ್ತಕ್ಕಂತಹ ಒಂದು ಕಾವೇರಿ ನದಿ ಏನಾಗುತ್ತೆ ಅಂತಾರ ಮುಂದೆ ಹೋಗಿ ಏನಾಗುತ್ತೆ ಅಂದ್ರೆ ಒಂದು ಚಿಕ್ಕದಾಗಿರ್ತಕ್ಕಂಥ ಕಂದರದಲ್ಲಿ ಅದು ಹರಿತಾ ಹೋಗುತ್ತೆ. ಅದೇ ಕಂದರನೇ ಯಾವುದು ಅಂತಾರ ಮೇಕೆದಾಟು. ಅಂದ್ರೆ ಎಷ್ಟು ಮಟ್ಟಿಗೆ ಚಿಕ್ಕದಾಗೈತಿ ಅಂತಂದ್ರೆ ಒಂದು ಮೇಕೆ ಕೂಡ ಅದನ್ನ ದಾಟುವಷ್ಟು ಚಿಕ್ಕದಾಗಿರೋದ್ರಿಂದ ಅದಕ್ಕೆ ಏನಂತ ಹೆಸರು ಬರುತ್ತೆ ಅಂತಾರ ಮೇಕೆದಾಟು ಅಂತ ಹೆಸರು ಬರುತ್ತೆ. ಆ ಒಂದ್ ಚಿಕ್ಕ ಕಂದರದಲ್ಲಿ ಹರಿತಾ ಹೋಗಿ ಮುಂದೆ ಹೋಗ್ಬಿಟ್ಟು ಏನಾಗುತ್ತೆ ಅಂದ್ರೆ ಮತ್ತೆ ರಭಸವಾಗಿ ಹರ್ಕೊಂಡು ಅಗಲವಾಗಿದ್ಕೊಂಡು ಮತ್ತೆ ಹೊಗೆನ್ಕಲ್ ಅಂತಕ್ಕಂಥ ಮುಂದೆ ಹೋಗಿ ತಮಿಳುನಾಡು ಒಳಗಡೆ ಜಲಪಾತವನ್ನ ಸೃಷ್ಟಿ ಮಾಡುತ್ತೆ. ಸೊ ಈ ಒಂದು ಮೇಕೆದಾಟು ಯೋಜನೆ ಕೂಡ ಏನಾಗಿತ್ತು ಅಥವಾ ಮೇಕೆದಾಟು ವಿವಾದ ಕೂಡ ಏನಾಗಿತ್ತು ಅಂತಾರೆ ಕರ್ನಾಟಕ ಮತ್ತು ತಮಿಳುನಾಡು ಮಧ್ಯದಲ್ಲಿ ಇರ್ತಕ್ಕಂತ ಒಂದು ವಿವಾದ ಆಗಿತ್ತು. ಈ ರಾಮನಗರ ಜಿಲ್ಲೆಯಲ್ಲಿ ಇರ್ತಕ್ಕಂತ ಮೇಕೆದಾಟು ಜಲ ವಿದ್ಯುತ್ ಕಾವೇರಿ ನದಿ ಏನಾಗುತ್ತೆ ಅಂತಾರ ಸಂಬಂಧಪಟ್ಟಿದೆ. ಹಂಗಾದ್ರೆ ಅದ್ರ ಜೊತೆಗೆ ಇಲ್ಲಿ ಚನ್ನಪಟ್ಟಣ ಗೊಂಬೆಗಳಿಗೆ ಏನಾಗುತ್ತೆ ಅಂತಾರೆ ಹೆಸರುವಾಸಿ ಆಗಿರೋದು. ಚನ್ನಪಟ್ಟಣ ಗೊಂಬೆಗಳಿಗೆ ಕೂಡ ಹೆಸರುವಾಸಿ ಆಗಿರೋ ರಫ್ತು ಈ ಒಂದು ಏನು ನಾವು ರಫ್ತು ಸಂಘಟನೆಗಳು ಅಂತ ಏನ್ ನಾವು ಅರ್ಥಶಾಸ್ತ್ರದೊಳಗೆ ಓದ್ತೀವೋ ರಫ್ತು ಸಂಘಟನೆಗಳಲ್ಲಿ ಒಂದು ಸಂಘಟನೆಯಾಗಿ ರಾಮನಗರದೊಳಗಡೆ ಸ್ಥಾಪನೆ ಆಗಿರೋದು ಯಾವುದು ಅಂದ್ರೆ ಚನ್ನಪಟ್ಟಣದ ಗೊಂಬೆಗಳು ಅಂತ ಸಂಘಟನೆ ಕೂಡ ಸ್ಥಾಪನೆ ಆಗಿದೆ. ಇನ್ನ ಪೊಲೀಸ್ ತರಬೇತಿ ಶಾಲೆ ಇರೋದೆಲ್ಲಿ ಅಂತಾರೆ ಚನ್ನಪಟ್ಟಣದೊಳಗಡೆ. ಚನ್ನಪಟ್ಟಣದೊಳಗಡೆ ಇರೋದು ಪೊಲೀಸ್ ತರಬೇತಿ ಶಾಲೆ. ಆದ್ರೆ ಪೊಲೀಸ್ ತರಬೇತಿ ಕಾಲೇಜ್ ಇರೋದೆಲ್ಲಿ ಅಂತಂದ್ರ ಕಲಬುರ್ಗಿ ಒಳಗಡೆ. ಹಾಗಾದ್ರೆ ಪೊಲೀಸ್ ಮುಖ್ಯ ತರಬೇತಿ ಕೇಂದ್ರ ಇರೋದೆಲ್ಲಿ ಅಂತಂದ್ರ ಮೈಸೂರು ಒಳಗಡೆ. ಪೊಲೀಸ್ ಕೇಂದ್ರ ಇರೋದು ಮೈಸೂರು, ಪೊಲೀಸ್ ತರಬೇತಿ ಕಾಲೇಜ್ ಇರೋದು ಕಲಬುರ್ಗಿ, ಆದ್ರೆ ಪೊಲೀಸ್ ತರಬೇತಿ ಶಾಲೆ ಇರೋದೆಲ್ಲಿ ಅಂತಂದ್ರೆ ಚನ್ನಪಟ್ಟಣದೊಳಗಡೆ. ಸೊ ಈ ಚನ್ನಪಟ್ಟಣದ ಗೊಂಬೆಗಳು ಅಂತಾನೆ ಕರಿತೀವಿ ಅದಕ್ಕೆ. ಇನ್ನ ರಾಮನಗರ ಜಿಲ್ಲೆ ಒಳಗಡೆ ರೇಷ್ಮೆಯ ಪ್ರೊಡಕ್ಷನ್ ಜಾಸ್ತಿ ಆಗಿರೋದ್ರಿಂದ ಸೊ ರೇಷ್ಮೆಯ ಉತ್ಪನ್ನ ಜಾಸ್ತಿ ಆಗೋದ್ರಿಂದ ರೇಷ್ಮೆ ನಗರ ಅಂತಾನೆ ಯಾವ್ದು ಕರೀತಾರೆ ಅಂತಂದ್ರೆ ಈ ಒಂದು ರಾಮನಗರ ಜಿಲ್ಲೆಯನ್ನ ಕರಿತೀವಿ. ಇನ್ನ ರಾಮನಗರ ಜಿಲ್ಲೆಯ ಬಾಲ್ಯಾಳು ಅಂತಕ್ಕಂತಹ ಗ್ರಾಮದೊಳಗಡೆ ಏನಾಗುತ್ತೆ ಅಂತಂದ್ರೆ ಬಾಲ್ಯಾಳು ಅಂತಕ್ಕಂಥ ಪ್ಲೇಸ್ ಅಲ್ಲಿ ಮಂಗಳಯಾನ ವೀಕ್ಷಣಾ ಕೇಂದ್ರ ಕೂಡ ಇದೆ. ಮಂಗಳಯಾನ ಈ ಒಂದು ವೀಕ್ಷಣಾ ಕೇಂದ್ರವನ್ನು ಎಲ್ಲಿ ಸ್ಥಾಪನೆ ಮಾಡ್ಲಾಯ್ತು ಅಂತಾರ ಬಾಲ್ಯಾಳು ಅಂತಕ್ಕಂಥದ್ರಲ್ಲಿ ಸ್ಥಾಪನೆ ಮಾಡ್ಲಾಗತ್ತೆ. ಹಾಗಾದ್ರೆ ರೇಷ್ಮೆ ನಗರ ಅಂತ ಅನ್ಸ್ಕೊಂಡಿರ್ತಕ್ಕಂತಹ ರಾಮನಗರ ರಣಹದ್ದುಗಳಿಗೆ ಫೇಮಸ್. ರಣಹದ್ದುಗಳ ಈ ಒಂದು ಅಭಯಾಶ್ರಮ ಎಲ್ಲೈತಿ ಅಂತಂದ್ರ ಈ ಒಂದು ರಾಮನಗರದಲ್ಲಿ ಇದೆ, ಸ್ಪೆಷಲಿ ರಾಮದೇವರ ಬೆಟ್ಟದಲ್ಲಿ ಇರೋದು. ಜೊತೆಗೆ ಸಾಲು ಮರದ ತಿಮ್ಮಕ್ಕನವ್ರ ಜಿಲ್ಲೆ ಅಂತಂದಾಗ ಅದು ರಾಮನಗರ ಜಿಲ್ಲೆ. ಜೊತೆಗೆ ಈ ಒಂದು ಮೇಕೆದಾಟು ಯೋಜನೆ ಕೂಡ ಸಂಬಂಧಪಟ್ಟಿದ್ ಯಾವ್ದಕ್ಕೆ ಅಂತಂದ್ರೆ ರಾಮನಗರ ಜಿಲ್ಲೆಗೆ. ಹಾಗಾದ್ರೆ ಗೊಂಬೆಗಳಿಗೆ ಬಹಳಷ್ಟು ಫೇಮಸ್ ಆಗಿರೋದು ಯಾವ್ದು ಅಂದ್ರೆ ಚನ್ನಪಟ್ಟಣದ ಗೊಂಬೆಗಳು ಅಂತಾನೆ ಹೇಳ್ತೀವಿ, ರಾಮನಗರ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಜೊತೆಗೆ ಕರ್ನಾಟಕ ಪೊಲೀಸ್ ವ್ಯವಸ್ಥೆಯ ಶಾಲೆ ಅಂತ ಬಂದಾಗ ಯಾವ್ದಾಗುತ್ತೆ, ತರಬೇತಿ ಶಾಲೆ ಅಂತ ಬಂದಾಗ ಯಾವ್ದು ಅಂದ್ರೆ ಚನ್ನಪಟ್ಟಣ. ಇನ್ನ ರಾಮನಗರ ಜಿಲ್ಲೆಯ ರೇಷ್ಮೆ ಉತ್ಪಾದನೆ ಹೆಚ್ಚಾಗಿರೋದನ್ನ ರೇಷ್ಮೆ ನಗರ ಅಂತ ಕೂಡ ಹೇಳ್ತೀವಿ. ಜೊತೆಗೆ ರಾಮನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬಾಲ್ಯಾಳು ಅಂತಕ್ಕಂಥದ್ರಲ್ಲಿ ಮಂಗಳಯಾನ ವೀಕ್ಷಣಾ ಕೇಂದ್ರ ಕೂಡ ಏನಾಗುತ್ತೆ ಅಂತಾರ ರಾಮನಗರದಲ್ಲಿ ಇದೆ. ಸೊ ಈ ಜಿಲ್ಲೆ ಆದ್ಮೇಲೆ ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದು ಯಾವುದು ಅಂತಾರ ಚಿಕ್ಕಬಳ್ಳಾಪುರ ಜಿಲ್ಲೆ. ಹಾಗಾದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬಗ್ಗೆ ಪ್ರಮುಖ ಮಾಹಿತಿಯನ್ನು ನೋಡೋದಾದ್ರೆ 2007ರಲ್ಲಿ ಕೋಲಾರ ಜಿಲ್ಲೆಯಿಂದ ಡಿವೈಡ್ ಆಗಿ ಪ್ರತ್ಯೇಕವಾಗುತ್ತೆ ಯಾವುದು ಅಂತಾರ ಚಿಕ್ಕಬಳ್ಳಾಪುರ ಜಿಲ್ಲೆ. ಹಾಗಾದ್ರೆ ಈ ಚಿಕ್ಕಬಳ್ಳಾಪುರ ಜಿಲ್ಲೆ ಅಂತಕ್ಕಂಥದ್ದು ಇಲ್ಲಿ ಟಿಪ್ಪು ಡ್ರಾಪ್ ಅಂತಾನೆ ಫೇಮಸ್ ಆಗಿರ್ತಕ್ಕಂಥದ್ದು ಯಾವುದು ಅಂತಾರ ನಂದಿ ಬೆಟ್ಟ. ಈ ನಂದಿ ಬೆಟ್ಟ ಅಂತಕ್ಕಂಥದ್ದು ಫೇಮಸ್ ಆಗಿರೋದು ಎಲ್ಲಿ ಅಂತಾರ ಚಿಕ್ಕಬಳ್ಳಾಪುರದೊಳಗಡೆ. ಹಾಗಾದ್ರೆ ಈ ನಂದಿ ಬೆಟ್ಟದೊಳಗಡೆ 1936 ಮಹಾತ್ಮ ಗಾಂಧೀಜಿಯವರು ಏನ್ ಮಾಡ್ತಾರೆ ಅಂತಾರ ಅನಾರೋಗ್ಯದ ಸಮಯದೊಳಗಡೆ ಸುಮಾರು ಎಷ್ಟು ದಿನ ಅಂತಂದ್ರ ಸುಮಾರು 45 ದಿನಗಳ ಕಾಲ ನಂದಿ ಬೆಟ್ಟದೊಳಗಡೆ ತಂಗಿರ್ತಾರೆ. ಯಾರು ಅಂತಂದ್ರ ಮಹಾತ್ಮ ಗಾಂಧೀಜಿಯವರು.
ಹಾಗಾದ್ರೆ 2007 ಯಾವ್ದ್ರಿಂದ ಅಂದ್ರೆ ಕೋಲಾರ ಜಿಲ್ಲೆಯಿಂದ ಡಿವೈಡ್ ಆಗಿ ಹೊರಗ್ ಬರುತ್ತೆ. ಡಿವೈಡ್ ಆಗಿ ಹೊರಗ್ ಬಂದಿರತಕ್ಕಂತಹ ಚಿಕ್ಕಬಳ್ಳಾಪುರದೊಳಗಡೆ ಒಂದು ಫೇಮಸ್ ಆಗಿರ್ತಕ್ಕಂತಹ ಒಂದ್ ಪ್ಲೇಸ್ ಯಾವ್ದು ಅಂತಾರೆ ನಂದಿ ಬೆಟ್ಟ ಅಂತಕ್ಕಂಥದ್ದು. ಸೊ ಹಾಗಾದ್ರೆ ಇಲ್ಲಿ ಗಾಂಧೀಜಿ ಅವ್ರು ಏನಾಗಿರ್ತಾರೆ ಅಂದ್ರೆ ತಮ್ಮ ಅನಾರೋಗ್ಯದ ಟೈಮ್ ಒಳಗಡೆ 1936 ಒಳಗಡೆ ಅಲ್ಲಿ ತಂಗಿರ್ತಾರೆ. ಸೊ ಹಾಗಾದ್ರೆ ಇಲ್ಲಿ ವಿದ್ರಾಶ್ವತ್ ಅಂತಕ್ಕಂಥ ಘಟನೆ ನಮ್ಗೆ ಬಹಳಷ್ಟು ಫೇಮಸ್ ಆಗಿ ನೋಡ್ತೀವಿ. ನಮ್ಮ ಕರ್ನಾಟಕದ ಇತಿಹಾಸ ಅಂತ ನೋಡಿದಾಗ ವಿದ್ರಾಶ್ವತ್ ಅಂತಕ್ಕಂಥ ಘಟನೆ ನಾವ್ ಏನಂತ ಕರಿತೀವಿ ಅಂತಾರ ಕರ್ನಾಟಕದ ಜಲಿಯನ್ ವಾಲಾ ಬಾಗ್ ಅಂತಾನೆ ಕರಿತೀವಿ. ಹಂಗಾದ್ರೆ ಇಲ್ಲಿ ಈ ವಿದ್ರಾಶ್ವತ್ ಘಟನೆ ನಡೆದಿದ್ದು ಯಾವಾಗ ಅಂತಂದ್ರೆ 1938 ಏಪ್ರಿಲ್ 25ಕ್ಕೆ ವಿದ್ರಾಶ್ವತ್ ಅಂತಕ್ಕಂಥ ಘಟನೆ ನಡೆಯುತ್ತೆ. ಹಾಗಾದ್ರೆ ಈ ವಿದ್ರಾಶ್ವತ್ ಅಂತಕ್ಕಂಥ ಘಟನೆ ನಡೆದಿದೆ ಎಲ್ಲಿ ಅಂತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ಅಂತಕ್ಕಂಥ ತಾಲೂಕಿನ ವಿದ್ರಾಶ್ವತ್ ಅಂತಕ್ಕಂಥ ಗ್ರಾಮದಲ್ಲಿ ನಡೆಯುತ್ತೆ. ಹಾಗಾದ್ರೆ ಈ ಜಿಲ್ಲೆಯನ್ನ ಅಥವಾ ಆ ಒಂದು ಪ್ಲೇಸ್ ನಡೆದಿರ್ತಕ್ಕಂಥ ವಿದ್ರಾಶ್ವತ ಘಟನೆಯನ್ನ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಕರೆದಿರೋರು ಯಾರು ಅಂತಂದ್ರೆ ಪಟ್ಟಾಭಿ ಸೀತಾರಾಮಯ್ಯನವ್ರು ಕರೀತಾರೆ. ಹಾಗಾದ್ರೆ ಇದೇ ಬಿದನೂರೊಳಗಡೆ ಏನಿದೆ ಅಂತಂದ್ರ ಒಂದು ಭೂಕಂಪನ ಮಾಪನ ಕೇಂದ್ರವಿದೆ. ಎಲ್ಲಿ ಅಂತಾರ ಗೌರಿಬಿದನೂರೊಳಗಡೆ. ಸೊ ಇನ್ನ ನೇತ್ರಾವತಿ ನದಿಗೆ ಸಂಬಂಧಪಟ್ಟಂಗೆ ಒಂದು ಎತ್ತಿನ ಹೊಳೆ ಅಂತಕ್ಕಂತಹ ಪ್ರಾಜೆಕ್ಟ್ ಕೂಡ ಏನಾಗುತ್ತೆ ಅಂತಾರ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂತಹ ಪ್ರಾಜೆಕ್ಟ್ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಶಾಶ್ವತ ಕುಡಿಯುವ ನೀರಿನ ಯೋಜನೆ ಆಗಿದೆ. ಯಾವುದು ಅಂತಾರ ಎತ್ತಿನ ಹೊಳೆ ಪ್ರಾಜೆಕ್ಟ್ ಅಂತ ಏನ್ ಕರಿತೀವಿ, ಅದು ಕೂಡ ನ್ಯೂಸ್ ಒಳಗಡೆ ಇತ್ತು. ಸೊ ಈ ಎತ್ತಿನ ಹೊಳೆ ಪ್ರಾಜೆಕ್ಟ್ ಅಂತಕ್ಕಂಥದ್ದು ಏನಾಗುತ್ತೆ ಅಂತಂದ್ರೆ ಈ ಒಂದು ನೇತ್ರಾವತಿ ನದಿಗೆ ಮಾಡಿರ್ತಕ್ಕಂತ ಒಂದು ಯೋಜನೆ. ಹಾಗಾದ್ರೆ ಯಾವ ಯೋಜನೆ ಏನಾಗಿತ್ತು ಅಂತಾರ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಇರ್ತಕ್ಕಂಥ ಜನರಿಗೆ ಶಾಶ್ವತವಾಗಿ ಕುಡಿಯುವ ನೀರಿನ ಸೌಲಭ್ಯವನ್ನ ಒದಗಿಸ್ಕೊಡ್ಬೇಕು ಅಂತಾನೆ ಈ ಒಂದು ಯೋಜನೆಯನ್ನ ಜಾರಿಗೆ ತರ್ತಾರೆ. ಯಾವುದು ಅಂತಾರ ಎತ್ತಿನ ಹೊಳೆ ಪ್ರಾಜೆಕ್ಟ್ ಅಂತ ಹೇಳ್ತೀವಿ. ಸೊ ಈ ಯೋಜನೆ ಕೂಡ ಯಾವ ಜಿಲ್ಲೆಗೆ ಸಂಬಂಧಪಟ್ಟಿರೋದು ಅಂತಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಬಂಧಪಟ್ಟಿರೋದು. ಸೊ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಏನಾಗುತ್ತೆ ಅಂತಾರ ಸಂಬಂಧಪಟ್ಟಿರೋದು. ಹಾಗಾದ್ರೆ ಇದು ಯಾವುದು ಅಂತಾರ ಚಿಕ್ಕಬಳ್ಳಾಪುರ ಜಿಲ್ಲೆ. ಸ್ಪೆಷಲಿ ಇಲ್ಲಿ ಇರ್ತಕ್ಕಂಥದ್ದು ನಂದಿ ಬೆಟ್ಟ ಅಂತಕ್ಕಂಥದ್ದು ಫೇಮಸ್. ಜೊತೆಗೆ ಈ ಒಂದ್ ನಂದಿ ಬೆಟ್ಟಿಗೆ ಏನಂತ ಕರೀತಾರೆ ಅಂದ್ರೆ ಟಿಪ್ಪು ಡ್ರಾಪ್ ಅಂತ ಕೂಡ ಕರೀತಾರೆ. ಸೊ ಅದ್ರ ಜೊತೆ ಜಲಿಯನ್ ವಾಲಾಬಾಗ್ ಅಂತಕ್ಕಂತಂದ್ರ ಈ ನಮ್ಮ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತಾನೆ ಕರಿತೀವಿ. ಯಾವ್ದಕ್ಕೆ ಅಂದ್ರೆ ವಿದ್ರಾಶ್ವತ್ ಘಟನೆ ನಡೆದಿದೆ ಎಲ್ಲಿ ಅಂತ ಚಿಕ್ಕಬಳ್ಳಾಪುರದೊಳಗಡೆ, ಅದು ಕೂಡ ಫೇಮಸ್. ಅಂಡ್ ಗೌರಿಬಿದನೂರೊಳಗಡೆ ಈ ಒಂದು ಭೂಕಂಪನ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾರೆ, ಮಾಪನ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾರೆ. ಜೊತೆಗೆ ಎತ್ತಿನ ಹೊಳೆ ಪ್ರಾಜೆಕ್ಟ್ ಯಾವ್ದು ಸಂಬಂಧಪಟ್ಟಂಗೆ ಅಂತಂದ್ರ ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಬಂಧಪಟ್ಟಂಗೆ. ಸೊ ಇದಾದ ನಂತರ ನಾವು ನೋಡ್ತಕ್ಕಂತ ಮತ್ತೊಂದು ಜಿಲ್ಲೆ ಯಾವುದು ಅಂತಂದ್ರ ತುಮಕೂರು ಜಿಲ್ಲೆ ಅಂತ ಹೇಳ್ತೀವಿ. ಹಾಗಾದ್ರೆ ತುಮಕೂರು ಜಿಲ್ಲೆ ಅಂದಾಗ ತುಮಕೂರು ಜಿಲ್ಲೆಯ ಇಲ್ಲಿ ಶಿರಾ ಅಂತಕ್ಕಂತಹ ಪ್ಲೇಸ್ ಒಳಗಡೆ, ತುಮಕೂರು ಜಿಲ್ಲೆಯ ಶಿರಾ ಅಂತ ಪ್ಲೇಸ್ ಒಳಗಡೆ ಕರ್ನಾಟಕದಲ್ಲಿ ಮೊಘಲರ ಆಡಳಿತದ ಕೇಂದ್ರವಾಗಿತ್ತು. ಕರ್ನಾಟಕದೊಳಗಡೆ ಮೊಘಲರ ಆಡಳಿತ ಕೇಂದ್ರ ಎಲ್ಲಾಗಿತ್ತು ಅಂತಾರ ತುಮಕೂರು ಜಿಲ್ಲೆಯ ಶಿರಾ ಅಂತಕ್ಕಂಥ ಪ್ಲೇಸ್ ಒಳಗಡೆ ಆಗಿರುತ್ತೆ. ಸೊ ಕರ್ನಾಟಕದೊಳಗಡೆ ಮೊಘಲರ ಕೇಂದ್ರ ಯಾವ್ದಾಗಿತ್ತು ಅಂತಾರ ಶಿರಾ ಅಂತಕ್ಕಂಥ ಪ್ಲೇಸು. ಹಾಗಾದ್ರೆ ಕರ್ನಾಟಕದೊಳಗಡೆ ಅತಿ ಹೆಚ್ಚು ತೆಂಗು ಮತ್ತು ರಾಗಿಯನ್ನ ಉತ್ಪಾದನೆ ಮಾಡ್ತಕ್ಕಂಥ ಜಿಲ್ಲೆ ಯಾವುದು ಅಂತಂದ್ರ ತುಮಕೂರು ಜಿಲ್ಲೆ. ನಿಮ್ಗೆ ತೆಂಗಿನ ಪಾರ್ಕ್ ಅಂತ ಕೂಡ ಕೇಳಿದಾರ ತುಮಕೂರು ಜಿಲ್ಲೆ ಒಳಗಡೆ. ಸೊ ಹಾಗಾದ್ರೆ ತುಮಕೂರಿನ ಮಧುಗಿರಿ ಏಷ್ಯಾದಲ್ಲಿನ ಏನಾಗುತ್ತೆ ಅಂತಂದ್ರ ಅತಿ ಎತ್ತರವಾಗಿರ್ತಕ್ಕಂಥ ಏಕಶಿಲಾ ಬೆಟ್ಟ ಅಂತ ಹೇಳ್ತೀವಿ. ನಾವು ಅವಾಗ್ಲೇ ನೋಡಿದ್ವಿ ಅತಿ ದೊಡ್ಡ 2ನೇ ಬೆಟ್ಟ ಅಂತ ನೋಡಿದ್ವಿ. ಬಳ್ಳಾರಿ ಹೇಳುವತ್ನ ಬಳ್ಳಾರಿ ಗುಡ್ಡ ಅಂತ ನಾನು ಮೆನ್ಷನ್ ಮಾಡಿದ್ದೆ. ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಅಂತ ಕೂಡ ಹೇಳಿದ್ದೆ. ಪ್ರಪಂಚದ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಯಾವುದು ಅಂತ ಅದನ್ನ ಕೂಡ ತಿಳಿಸ್ಬೇಕು. ಸೊ ಹಾಗಾದ್ರೆ ಏಷ್ಯಾದಲ್ಲೇ ಅತಿ ಎತ್ತರವಾಗಿರ್ತಕ್ಕಂಥ ಏಕಶಿಲಾ ಬೆಟ್ಟ ಯಾವುದು ಅಂತಂದ್ರ ಮಧುಗಿರಿ ಬೆಟ್ಟ ಅಂತ ಹೇಳ್ತೀವಿ. ಇದು ಕಂಡ್ಬರೋದೆಲ್ಲಿ ಅಂತಂದ್ರ ತುಮಕೂರು ಜಿಲ್ಲೆಯಲ್ಲಿ ಕಂಡ್ಬರುತ್ತೆ. ಅದ್ರ ಜೊತೆಗೆ ಕಗ್ಗಲಡು ಅಂತಕ್ಕಂತಹ ಪಕ್ಷಿಧಾಮ ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ತುಮಕೂರು ಜಿಲ್ಲೆ ಒಳಗಡೆ ಕಂಡು ಬರುತ್ತೆ. ಹಾಗಾದ್ರೆ ಕುಣಿಗಲ್ ಕುದುರೆ ತಳಿ ಏನಾಗುತ್ತೆ ಅಂದ್ರ ಕುಣಿಗಲ್ ಅಂತಕ್ಕಂತಹ ಫೇಮಸ್ ಎಲ್ಲಿ ಅಂದ್ರೆ ತುಮಕೂರು ಒಳಗಡೆ. ಸ್ಪೆಷಲಿ ಆ ಒಂದು ಕುಣಿಗಲ್ ಕುದುರೆ ಅಂತಕ್ಕಂಥ ತಳಿ ಸಂಶೋಧನಾ ಕೇಂದ್ರ ಕೂಡ ಎಲ್ಲಿ ಫೇಮಸ್. ಕುದುರೆ ತಳಿ ಅಂತಂದ್ರೆ ಕುಣಿಗಲ್ ಕುದುರೆ ಅಂತ ಹೇಳಿ ಮೆನ್ಷನ್ ಮಾಡ್ತಾ ಇರ್ತಾರೆ. ಸೊ ಆ ಕುದುರೆ ಈ ಒಂದು ಕುಣಿಗಲ್ ಕುದುರೆಯ ತಳಿ ಸಂಶೋಧನಾ ಕೇಂದ್ರವನ್ನು ಎಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂತಂದ್ರ ಈ ಒಂದು ತುಮಕೂರು ಒಳಗಡೆ ಸ್ಥಾಪನೆ ಮಾಡಿದ್ದಾರೆ. ಜೊತೆಗೆ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಬಿದ್ರೆಹಳ್ಳಿ ಒಳಗಡೆ ಏನಾಗುತ್ತೆ ಅಂತಾರ ಇತ್ತೀಚೆಗೆ ಲಾಸ್ಟ್ 2023 ಒಳಗಡೆ ಏನಾಗಿತ್ತು ಅಂತಂದ್ರ ಇದು ನ್ಯೂಸ್ ಒಳಗಡೆ ಇತ್ತು. HAL ಘಟಕವನ್ನ ಸ್ಥಾಪನೆ ಮಾಡಿದ್ದಾರೆ. ಹೆಲಿಕಾಪ್ಟರ್ ಘಟಕ ಅಂತ ಹೇಳ್ತೀವಿ. HAL ನ ಹೆಲಿಕಾಪ್ಟರ್ ಘಟಕವನ್ನ ಎಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂತಂದ್ರ ಈ ಒಂದು ತುಮಕೂರು ಜಿಲ್ಲೆಯ ಯಾವುದು ಅಂದ್ರೆ ಗುಬ್ಬಿ ತಾಲೂಕಿನ ಬಿದ್ರೆಹಳ್ಳಿ ಗ್ರಾಮದೊಳಗಡೆ ಸ್ಥಾಪನೆ ಮಾಡಿರೋದು ಯಾವುದು ಅಂತಾರ ಹೆಲಿಕಾಪ್ಟರ್ ಘಟಕವನ್ನ ಸ್ಥಾಪನೆ ಮಾಡಿದ್ದಾರೆ. ಹಾಗಾದ್ರೆ ಪಾವಗಡ ತಾಲೂಕಿನ ತಿರುಮಣಿ ಅಂತಕ್ಕಂಥ ಪ್ಲೇಸ್ ಒಳಗಡೆ ಏಷ್ಯಾದ ಅತಿ ದೊಡ್ಡ ಸೋಲಾರ್ ಪಾರ್ಕ್ ಅನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಸೊ ಪಾವಗಡ ಅಂತಕ್ಕಂಥ ಪ್ಲೇಸ್ ಒಳಗಡೆ ಅಂದ್ರ ಪಾವಗಡ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಒಳಗಡೆ. ಸೊ ಇಲ್ಲಿ ತಿರುಮಣಿ ಅಂತಕ್ಕಂತಹ ಪ್ಲೇಸ್ ಒಳಗಡೆ ಏಷ್ಯಾದ ಅತಿ ದೊಡ್ಡ ಈ ಒಂದು ಸೋಲಾರ್ ಪಾರ್ಕ್ ಕೂಡ ಎಲ್ಲಿ ಸ್ಥಾಪನೆ ಆಗಿದೆ ಅಂತಂದ್ರ ತುಮಕೂರು ಜಿಲ್ಲೆ ಒಳಗಡೆ ಸ್ಥಾಪನೆ ಆಗಿದೆ.
ಹಾಗಾದ್ರೆ ತುಮಕೂರು ಜಿಲ್ಲೆ ಒಳಗಡೆ ಏನಾಗುತ್ತೆ ಅಂದ್ರೆ ಸಿದ್ಧಗಂಗಾ ಮಠ ಪ್ರಸಿದ್ಧಿಯಾಗಿರೋದು. ಸೊ ಸಾವಿರಾರು ವಿದ್ಯಾರ್ಥಿಗಳಿಗೆ ಏನ್ ಕೊಡುತ್ತೆ ಅಂತಂದ್ರ ಆಶ್ರಯದಾತ ಆಗಿರೋದು ಸಿದ್ಧಗಂಗಾ ಮಠ. ಸೊ ಇದು ಕೂಡ ಕಂಡ್ಬರೋದು ಇರೋದೆಲ್ಲಿ ಅಂತಾರ ತುಮಕೂರು ಜಿಲ್ಲೆ ಒಳಗಡೆ. ಅಂಡ್ ತುಮಕೂರಿನ ಅಮ್ಮಸಂದ್ರ ಅಂತಕ್ಕಂತ ಪ್ಲೇಸ್ ಒಳಗಡೆ ಈ ಒಂದು ಬಿರ್ಲಾ ಕಂಪನಿಯ ಸಿಮೆಂಟ್ ಕಾರ್ಖಾನೆ ಏನಾಗತ್ತೆ ಅಂತಾರ ಇದೆ. ಭಾರತದ ಮೊದಲ ಫುಡ್ ಪಾರ್ಕ್ ಕೂಡ ರಚನೆ ಆಗಿದೆ ಎಲ್ಲಿ ಅಂತಂದ್ರ ತುಮಕೂರಿನ ವಸಂತ ನರಸಾಪುರದಲ್ಲಿ ಇದೆ. ಹೌದಾ? ಸೊ ತುಮಕೂರಿನ ವಸಂತ ನರಸಾಪುರದಲ್ಲಿ ಏನಾಗುತ್ತೆ ಅಂತಾರ ಭಾರತದ ಮೊದಲ ಫುಡ್ ಪಾರ್ಕ್ ರಚನೆ ಆಗುತ್ತೆ. ಎಷ್ಟೊಳಗಡೆ ಅಂದ್ರೆ 2014ರಲ್ಲಿ ಇದನ್ನ ನಿರ್ಮಾಣ ಮಾಡ್ಲಾಗತ್ತೆ. ಫುಡ್ ಪಾರ್ಕ್ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಇಲ್ಲಿ ಶಿಂಷಾ ನದಿಗೆ ಅಡ್ಡಲಾಗಿ ಯಾವ ಒಂದು ಅಣೆಕಟ್ಟನ್ನು ನಿರ್ಮಾಣ ಮಾಡಿದ್ದಾರೆ ಅಂತಾರ ಮಾರ್ಕೋನಹಳ್ಳಿ ಅಣೆಕಟ್ಟನ್ನು ನಿರ್ಮಾಣ ಮಾಡಿದ್ದಾರೆ. ಶಿಂಷಾ ನದಿಗೆ ಅಡ್ಡಲಾಗಿ ಯಾವ ಅಣೆಕಟ್ಟನ್ನ ತುಮಕೂರು ಜಿಲ್ಲೆಯೊಳಗೆ ನಿರ್ಮಾಣ ಆಗಿದೆ ಅಂತಾರ ಮಾರ್ಕೋನಹಳ್ಳಿ ಅಣೆಕಟ್ಟನ್ನು ನಿರ್ಮಾಣ ಮಾಡಿದ್ದಾರೆ. ಯಾವ ನದಿಗೆ ಅಂತಂದ್ರ ಶಿಂಷಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿರೋದು. ಇನ್ನ ತುಮಕೂರು ಜಿಲ್ಲೆ ಅಂತಂದಾಗ ಮುಖ್ಯವಾಗಿ ನಾವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನ್ ನೆನ್ಪಿಟ್ಕೋಬೇಕು ಅಂತಂದ್ರ ಈ ಒಂದು ಮೊಘಲರ ಆಡಳಿತ ಕೇಂದ್ರ ಯಾವ್ದಾಗಿತ್ತು ಅಂತಾರ ಶಿರಾ ಅನ್ನೋದಾಗಿರುತ್ತೆ. ಜೊತೆಗೆ ಅತಿ ಹೆಚ್ಚು ತೆಂಗು ಮತ್ತು ರಾಗಿ ಅಂತಕ್ಕಂಥದ್ದು ಯಾವ್ದು ಅಂತಾರ ಈ ಒಂದು ಉತ್ಪಾದಿಸ್ತಕ್ಕಂಥ ಜಿಲ್ಲೆ ಯಾವ್ದು ಅಂದ್ರೆ ತುಮಕೂರು ಆಗಿದೆ. ಜೊತೆಗೆ ಏಷ್ಯಾದಲ್ಲೇ ಅತಿ ಎತ್ತರವಾಗಿರ್ತಕ್ಕಂಥ ಏಕಶಿಲಾ ಬೆಟ್ಟ ಇರೋದಿಲ್ಲಿ ಅಂದ್ರೆ ಮಧುಗಿರಿ ಬೆಟ್ಟ, ಅದು ಕಂಡುಬರೋದಿಲ್ಲಿ ಅಂತಂದ್ರ ತುಮಕೂರು ಒಳಗಡೆ. ಕಗ್ಗಲಡು ಅಂತಕ್ಕಂಥ ಪಕ್ಷಿಧಾಮ ಇಂಪಾರ್ಟೆಂಟ್. ಜೊತೆಗೆ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಬಿದ್ರೆಹಳ್ಳಿ ಒಳಗಡೆ ಇತ್ತೀಚೆಗೆ ಹೆಲಿಕಾಪ್ಟರ್ ಘಟಕವನ್ನ ಸ್ಥಾಪನೆ ಮಾಡಿದ್ದಾರೆ. ಪಾವಗಡ ತಾಲೂಕಿನೊಳಗಡೆ ಏನಾಗುತ್ತೆ ಅಂದ್ರೆ ಏಷ್ಯಾದ ಅತಿ ದೊಡ್ಡ ಸೋಲಾರ್ ಪಾರ್ಕ್ ಅನ್ನ ನಾವು ನೋಡ್ತೀವಿ. ಸೊ ತುಮಕೂರಿನಲ್ಲಿ ಸಿದ್ಧಗಂಗಾ ಮಠವ ಏನಾಗುತ್ತೆ ಅಂದ್ರೆ ಪ್ರಸಿದ್ಧಿ ಪಡೆದಿರೋದು. ತುಮಕೂರಿನ ಅಮ್ಮಸಂದ್ರದೊಳಗಡೆ ಬಿರ್ಲಾ ಕಂಪನಿಯ ಸಿಮೆಂಟ್ ಕೈಗಾರಿಕೆ ಇದೆ. ಜೊತೆಗೆ ಭಾರತದ ಮೊದಲ ಫುಡ್ ಪಾರ್ಕ್ ಅನ್ನು ತುಮಕೂರಿನ ವಸಂತ ನರಸಾಪುರದೊಳಗಡೆ ಏನ್ ಮಾಡ್ತಾರೆ ಅಂತಾರ ಇದನ್ನ ನೋಡ್ತೀವಿ. ಜೊತೆಗೆ ಶಿಂಷಾ ನದಿ ಗಡಲ ಕಟ್ಟಿರ್ತಕ್ಕಂಥ ಮಾರ್ಕೋನಹಳ್ಳಿ ಅಂತಕ್ಕಂಥ ಅಣೆಕಟ್ಟು ಕೂಡ ನಾವೆಲ್ಲ ನೋಡ್ತೀವಿ ಅಂತಾರ ತುಮಕೂರು ಜಿಲ್ಲೆ ಒಳಗಡೆ ನೋಡ್ತೀವಿ. ಇವಾಗ ನಾವು ನೋಡ್ತಕ್ಕಂಥ ಮುಂದಿನ ಜಿಲ್ಲೆ ಯಾವುದು ಅಂತಾರ ಚಿತ್ರದುರ್ಗ ಜಿಲ್ಲೆ. ಈ ಚಿತ್ರದುರ್ಗ ಜಿಲ್ಲೆ ಒಳಗಡೆ ತಾಮ್ರವನ್ನ ಅತಿ ಹೆಚ್ಚಾಗಿ ಏನ್ ಮಾಡ್ತಾರೆ ಅಂದ್ರ ಉತ್ಪಾದನೆ ಮಾಡ್ಲಾಗತ್ತೆ. ಅತಿ ಹೆಚ್ಚು ತಾಮ್ರವನ್ನ ಉತ್ಪಾದನೆ ಮಾಡ್ತಕ್ಕಂಥ ಜಿಲ್ಲೆ ಯಾವುದು ಅಂತಂದ್ರ ಈ ಒಂದು ಚಿತ್ರದುರ್ಗ ಜಿಲ್ಲೆ. ಹಾಗಾದ್ರೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಅಂತಕ್ಕಂಥ ಪ್ಲೇಸ್ ಒಳಗಡೆ 1907 ವೇದಾವತಿ ನದಿಗೆ ಅಡ್ಡಲಾಗಿ ಏನ್ ಮಾಡಿದ್ದಾರೆ ಅಂದ್ರೆ ಮಾರಿ ಕಣಿವೆ ಜಲಾಶಯ ಅಥವಾ ಮಾರಿ ಕಣಿವೆ ಅಣೆಕಟ್ಟನ್ನ ನಿರ್ಮಾಣ ಮಾಡಲಾಗಿದೆ. ಈ ಮಾರಿ ಕಣಿವೆ ಅಣೆಕಟ್ಟನ್ನ ಏನಂತ ಕರೀತಾರೆ ಅಂತಾರ ವಾಣಿ ವಿಲಾಸ ಸಾಗರ ಅಣೆಕಟ್ಟು ಅಂತ ಕೂಡ ಕರೀತಾರೆ. ವಾಣಿ ವಿಲಾಸ ಸಾಗರ ಅಣೆಕಟ್ಟು ಅಂತ ಕೂಡ ಕರೀತಾರೆ. ಹಾಗಾದ್ರೆ ಇದು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂತಹ ಮೊಟ್ಟ ಮೊದಲ ಜಲಾಶಯ ಯಾವುದು ಅಂತಂದ್ರ ವಾಣಿ ವಿಲಾಸ ಸಾಗರ ಅಣೆಕಟ್ಟು. ಅತಿ ಹಳೆಯ ಜಲಾಶಯ ಕೂಡ ಯಾವುದು ಅಂತಂದ್ರ ವಾಣಿ ವಿಲಾಸ ಸಾಗರ ಅಣೆಕಟ್ಟು. ಹಾಗಾದ್ರೆ ವೇದಾವತಿ ನದಿಗೆ ಅಡ್ಡಲಾಗಿ ಏನ್ ಮಾಡ್ತಾರೆ ಅಂತಾರ ಇದನ್ನ ನಿರ್ಮಾಣ ಮಾಡಲಾಗಿದೆ. ಇನ್ನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಜೋಗಿಮಟ್ಟಿ ಅಂತಕ್ಕಂಥ ಪ್ಲೇಸು ಪವನ ಶಕ್ತಿ ಉತ್ಪಾದನೆಗೆ ಏನಾಗುತ್ತೆ ಅಂತಾರ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಸಿದ್ಧಿ ಪಡೆದಿರ್ತಕ್ಕಂತಹ ಮುಖ್ಯವಾಗಿರ್ತಕ್ಕಂಥ ಸ್ಥಳ ಅಂತ ಗುರುತಿಸ್ತೀವಿ. ಇನ್ನ ಕರ್ನಾಟಕದೊಳಗಡೆ ಅತಿ ಕಡಿಮೆ ಮಳೆ ಪಡಿತಕ್ಕಂತಹ ಪ್ಲೇಸ್ ಅಂತ ಹೇಳ್ಬಿಟ್ಟು ಯಾವ್ದು ಕರ್ನಾಟಕದೊಳಗೆ ದಾಖಲೆ ಆಗಿದ್ದು ಅಂತಂದ್ರ ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಅಂತ ಹೇಳ್ತೀವಿ. ಸೊ ಇದೇನಾಗತ್ತೆ ಅಂದ್ರೆ ದಾಖಲಾತಿ ಆಗತ್ತೆ. ಇನ್ನ ಅಶೋಕನ ಬ್ರಹ್ಮಗಿರಿ ಶಾಸನ ಆಗಿರ್ಬೋದು, ಕದಂಬರ ವಂಶದ ಸ್ಥಾಪನೆ ಮಾಡಿರ್ತಕ್ಕಂತಹ ಮಯೂರ ವರ್ಮನಿಗೆ ಸಂಬಂಧಪಟ್ಟ ಶಾಸನಗಳಾಗಿರ್ಬೋದು, ಇವೆರಡೂ ಶಾಸನಗಳು ಎಲ್ಲಿ ಕಂಡು ಬರ್ತಾವು ಅಂತ ಅಥವಾ ಎಲ್ಲಿ ಪತ್ತೆ ಆಗಿದಾವು ಅಂತ ಚಿತ್ರದುರ್ಗದೊಳಗಡೆ ಪತ್ತೆ ಆಗಿದಾವೆ. ಇನ್ನು ಅಶೋಕನಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಬ್ರಹ್ಮಗಿರಿ ಶಾಸನ, ಇನ್ನ ಮಯೂರ ವರ್ಮನಿಗೆ ಸಂಬಂಧಪಟ್ಟಂಗಿರ್ತಕ್ಕಂತಹ ಚಂದ್ರವಳ್ಳಿ ಶಾಸನ, ಸೊ ಇವುಗಳು ಕಂಡು ಬಂದಿದೆ ಎಲ್ಲಿ ಅಂತಂದ್ರ ಚಿತ್ರದುರ್ಗ ಜಿಲ್ಲೆ ಒಳಗಡೆ. ಇನ್ನ ಚಿತ್ರದುರ್ಗ ಜಿಲ್ಲೆಯ ಮುರುಘಾ ರಾಜೇಂದ್ರ ಮಠ ಅಂತಕ್ಕಂಥದ್ದು ಬಹಳಷ್ಟು ಫೇಮಸ್ ಆಗಿರೋದು. ಸೊ ಈ ಮಠದವ್ರು ಏನ್ ಮಾಡ್ತಾರೆ ಅಂದ್ರೆ ಬಸವಶ್ರೀ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾರೆ. ಸೊ ಬಸವಣ್ಣನವರ ಹೆಸರ ಮೇಲ್ಗಡೆ ಪ್ರಮುಖವಾಗಿ 3 ಪ್ರಶಸ್ತಿಗಳನ್ನ ಕೊಡ್ತಾರೆ. ಒಂದ್ ಯಾವ್ದು ಅಂದ್ರ ಬಸವಶ್ರೀ ಪ್ರಶಸ್ತಿ ಕೊಡೋರು ಯಾರು ಅಂತಂದ್ರ ಮುರುಘಾ ಮಠದವರು. ಎರಡನೇದ್ ಯಾವ್ದು ಅಂತಂದ್ರ ಈ ಒಂದು ಬಸವ ಕೃಷಿ ಪ್ರಶಸ್ತಿ ಅಂತ ಹೇಳ್ತೀವಿ, ಕೂಡಲ ಸಂಗಮದ ಪಂಚಮಸಾಲಿ ಮಠದವರು ಕೊಡ್ತಾರೆ. ಇನ್ನ ಮೂರನೇದ್ ಯಾವ್ದು ಅಂತಾರ ಬಸವ ಪುರಸ್ಕಾರ ಅಂತಕ್ಕಂಥದ್ದು ನಮ್ ಕರ್ನಾಟಕ ಸರ್ಕಾರ ಕೊಡೋದು. ಸೊ ಅದರಲ್ಲಿ ಬಸವಶ್ರೀ ಪ್ರಶಸ್ತಿಯನ್ನು ಕೊಡೋದು ಯಾರು ಅಂತಾರ ಮುರುಘಾ ಮಠದವ್ರು ಕೊಡ್ತಾರೆ. ಚಿತ್ರದುರ್ಗ ಜಿಲ್ಲೆಯ ಮುರುಘಾ ರಾಜೇಂದ್ರ ಮಠದವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಪ್ರಶಸ್ತಿಯನ್ನ ಕೊಡ್ತಾರೆ. ಅದ್ರ ಜೊತೆಗೆ ಮೊಳಕಾಲ್ಮೂರು ಎಂಬ ಪ್ರದೇಶ ರೇಷ್ಮೆಗೆ ಏನಾಗುತ್ತೆ ಅಂದ್ರೆ ಬಹಳಷ್ಟು ಫೇಮಸ್ ಆಗಿರೋದು. ಇದು ಕಂಡುಬರೋದು ಎಲ್ಲಿ ಅಂತಾರ ಚಿತ್ರದುರ್ಗ ಜಿಲ್ಲೆ. ಒಂದು ಮೊಳಕಾಲ್ಮೂರು ಕೃಷಿ ಈ ಒಂದು ರೇಷ್ಮೆ ಸಂಬಂಧಪಟ್ಟಂಗೆ ಆ ಒಂದು ಪ್ಲೇಸ್ ಬಹಳಷ್ಟು ಇಂಪಾರ್ಟೆಂಟ್. ನೆಕ್ಸ್ಟ್ ಬಸವಶ್ರೀ ಪ್ರಶಸ್ತಿಯನ್ನು ಕೊಡ್ತಕ್ಕಂತಹ ಮುರುಘಾ ಈ ಒಂದು ಮಠ ಕಂಡುಬರೋದು ಎಲ್ಲಿ ಅಂತಾರ ಚಿತ್ರದುರ್ಗದೊಳಗಡೆ. ಜೊತೆಗೆ ಬ್ರಹ್ಮಗಿರಿ ಶಾಸನ, ಚಂದ್ರಗಿರಿ ಶಾಸನ ಕಂಡುಬರೋದು ಎಲ್ಲಿ ಅಂತಾರ ಚಿತ್ರದುರ್ಗದಲ್ಲಿ. ಇನ್ನು ಕರ್ನಾಟಕದ ಅತಿ ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶ ಯಾವುದು ಅಂದ್ರೆ ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ, ಇದು ಕಂಡುಬರೋದಲ್ಲಿ ಅಂದ್ರೆ ಚಿತ್ರದುರ್ಗದಲ್ಲಿ. ಅಂಡ್ ಪವನ ಶಕ್ತಿ ಇಂಪಾರ್ಟೆಂಟ್ ಆಗಿರೋದು ಯಾವುದು ಅಂದ್ರ ಪ್ಲೇಸ್ ಅಂದಾಗ ಜೋಗಿಮಟ್ಟಿ ಅಂತ ಹೇಳ್ತೀವಿ. ಜೊತೆಗೆ ವಾಣಿ ವಿಲಾಸ ಸಾಗರ ಅಣೆಕಟ್ಟು ಬಹಳಷ್ಟು ಇಂಪಾರ್ಟೆಂಟ್ ಆಗಿರೋದು. ಇನ್ನ ವೇದಾವತಿ ನದಿ ಗಡ್ಡಲಾಗಿ ಮಾರಿ ಕಣಿವೆ ಅಣೆಕಟ್ಟನ್ನು ನಿರ್ಮಾಣ ಮಾಡಿದ್ದಾರೆ. ಜೊತೆಗೆ ಚಿತ್ರದುರ್ಗ ಜಿಲ್ಲೆಯ ಪ್ರಮುಖ ಅಣೆಕಟ್ಟು ಯಾವುದು ಅಂತಾರ ಈ ಒಂದು ಚಿತ್ರದುರ್ಗ ಜಿಲ್ಲೆಯ ಪ್ರಮುಖವಾಗಿ ಉತ್ಪಾದನೆ ಮಾಡತಕ್ಕಂತ ಒಂದ್ ಅದಿರು ಯಾವುದು ಅಂತಂದ್ರ ತಾಮ್ರದ ಅದಿರು. ತಾಮ್ರವನ್ನು ಉತ್ಪಾದಿಸತಕ್ಕಂತ ಜಿಲ್ಲೆ ಯಾವುದು ಅಂದ್ರೆ ಚಿತ್ರದುರ್ಗ ಜಿಲ್ಲೆ. ಸೊ ಇವಿಷ್ಟು ಏನು ಅಂತಂದ್ರೆ ಇವತ್ ನಾವು ನೋಡಿರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ 5 ಜಿಲ್ಲೆಗಳು.
ಸೊ ರಿಮೈನಿಂಗ್ ಜಿಲ್ಲೆಗಳು ಮತ್ತೆ ನೆಕ್ಸ್ಟ್ ಕ್ಲಾಸ್ ಒಳಗಡೆ ನೋಡೋಣ. ಈ ಕ್ಲಾಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.